ಈ ಬಾರಿ ಕದನ ವಿರಾಮ ಅಥವಾ ಕದನ ವಿರಾಮವನ್ನು ಪೂರ್ಣ ಪ್ರಮಾಣದಲ್ಲಿ ಘೋಷಣೆ ಮಾಡಿದರೂ ಕೂಡ ನಾವು ಫೈರಿಂಗನ್ನು ನಿಲ್ಲಿಸಬೇಕು ಅನ್ನೋಂಥ ತೀರ್ಮಾನಕ್ಕೆ ಎರಡು ಕಡೆಗಳಿಂದಲೂ ಕೂಡ ಒಮ್ಮತ ಆಗಿತ್ತು. ಆದರೆ ಅಷ್ಟಾದರೂ ಕೂಡ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ಬಿಡುವಂತಹ ಲಕ್ಷಣ ಕಾಣ್ತಾ ಇದೆ. ಪಾಕಿಸ್ತಾನ ಮತ್ತೆ ಗಡಿಯುದ್ದಕ್ಕೂ ಕೂಡ ಕಿತಾಪತಿಯನ್ನು ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ 5 ರಿಂದ 6 ಕಡೆಗಳಲ್ಲಿ ಫೈರಿಂಗನ್ನು ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದ ಭಾಗಗಳಲ್ಲಿ ಮಾತ್ರ ಅಲ್ಲ, ಅದು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗ ಫೈರಿಂಗ್ ಮಾಡ್ತಾ ಇದೆ. ಪೂಂಚ್, ಅಖ್ನೂರ್, ಉಧಂಪುರ, ಮೆಂಢಾರ್ನಲ್ಲೂ ಕೂಡ ಈಗಾಗಲೇ ಫೈರಿಂಗನ್ನು ಮಾಡಲಾಗ್ತಾ ಇದೆ. ಶ್ರೀನಗರದಲ್ಲಿ ಭಾರೀ ಸ್ಫೋಟದ ಶಬ್ದವೂ ಕೂಡ ಕೇಳಿ ಬಂದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಮತ್ತೆ ಅವರು ಡ್ರೋನ್ ಅಟ್ಯಾಕನ್ನು ಮಾಡಿದಾರಾ, ಅದನ್ನು ಏನು ಆಗಸದಲ್ಲೇ ಹೊಡೆದುರುಳಿಸುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆಯಾ ಅನ್ನೋಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂಥ ವಿಚಾರ. ಇನ್ನು ಪಠಾಣ್ಕೋಟ್, ವೈಷ್ಣೋದೇವಿಯಲ್ಲೂ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ. ಪಠಾಣ್ಕೋಟ್ ಮತ್ತು ವೈಷ್ಣೋದೇವಿಯಲ್ಲೂ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ. ಇವತ್ತು ಮತ್ತೊಂದು ಸುತ್ತು ಪಾಕಿಸ್ತಾನದ ಕಡೆಯಿಂದ ದಾಳಿಗಳು ಆಗ್ತಾ ಇದ್ದಾವೆ. ಕದನ ವಿರಾಮದ ಕಡೆಗೆ ಒಂದು ಕಡೆಯಲ್ಲಿ ಭಾರತ, ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಹೇಳಿಕೊಂಡ್ರೂ ಕೂಡ ಸದ್ಯಕ್ಕೆ ಪಾಕಿಸ್ತಾನದ ಕಡೆಯಿಂದ ಫೈರಿಂಗ್ ಮುಂದುವರೆದಿದೆ.